ಹೆಲೋ ಫ್ರೆಂಡ್ಸ್, ನೀವಿನ್ನು ನಮ್ಮ ಕನ್ನಡ ಮಾಧ್ಯಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗೆ ಕಾಣಿಸ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಲೇಟೆಸ್ಟ್ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಮೈಕಲ್ ಜಾಕ್ಸನ್ ಅಂದ್ರೆ ಯಾರಿಗ್ ತಾನೇ ಗೊತ್ತಿಲ್ಲ. ದ ಕಿಂಗ್ ಆಫ್ ಪಾಪ್ ಅಂತಾನೆ ಕರೆಸಿಕೊಳ್ಳುವ ಮೈಕಲ್ ಜಾಕ್ಸನ್ ಒಬ್ಬ ಅಪ್ರತಿಮ ಸಿಂಗರ್, ಡಾನ್ಸರ್ ಹಾಗೂ ಆಕ್ಟರ್ ಅನ್ನೋದು ನಮ್ಮೆಲ್ಲರಿಗೂ ತಿಳಿದೇ ಇದೆ. ಆದರೆ ಅವರ ಜೀವನದ ಕರಾಳ ಸತ್ಯವನ್ನ ತಿಳಿಬೇಕಾದ್ರೆ ಈ ವಿಡಿಯೋವನ್ನ ನೋಡಿ. ಮೈಕಲ್ ಜಾಕ್ಸನ್ 1958 ಆಗಸ್ಟ್ 29ರಂದು ಅಮೆರಿಕದ ಗ್ಯಾರಿ ನಗರದಲ್ಲಿ ಜನಿಸಿದ್ರು. ಇವರ ತಂದೆ ಜೋಸೆಫ್ ಜಾಕ್ಸನ್ ಯುಎಸ್ ಸ್ಟೀಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಹಾಗೂ ತಾಯಿ ಕ್ಯಾಥರಿನ್ ಜಾಕ್ಸನ್ ಸಿಯರ್ಸ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ರು. ಇವರಿಗೆ ಒಟ್ಟು 9 ಜನ ಮಕ್ಕಳು. ಮೈಕಲ್ ಜಾಕ್ಸನ್ 9 ಜನ ಮಕ್ಕಳಲ್ಲಿ 7ನೇಯವರು. ಮೈಕಲ್ ಜಾಕ್ಸನ್ ಅವರ ತಂದೆ ತಮ್ಮ ಮಕ್ಕಳಲ್ಲಿರುವ ಪ್ರತಿಭೆಯನ್ನ ಗುರುತಿಸಿ ಪ್ರೋತ್ಸಾಹವನ್ನ ನೀಡಿದ್ರು. ಆದರೆ ಮಕ್ಕಳೊಡನೆ ಬಹಳ ಕ್ರೂರಿಯಂತೆ ನಡೆದುಕೊಳ್ತಾ ಇದ್ರು. ಮೈಕಲ್ ಜಾಕ್ಸನ್ ಕೇವಲ 5 ವರ್ಷದವರಿದ್ದಾಗಲೇ ಚೈಲ್ಡ್ ಆರ್ಟಿಸ್ಟ್ ಆಗಿ ತೆರೆ ಮೇಲೆ ಬಂದವರು. 5 ಜನ ಅಣ್ಣ ತಮ್ಮಂದಿರು ಸೇರಿ ಜಾಕ್ಸನ್ 5 ಎಂಬ ಬ್ಯಾಂಡ್ ಅನ್ನ ಸ್ಟಾರ್ಟ್ ಮಾಡ್ಕೋತಾರೆ. ಜಾಕ್ಸನ್ 5 ಟೀಮ್ ನಲ್ಲಿ ನಮ್ಮ ರಾಕ್ ಸ್ಟಾರ್ನೇ ಅತ್ಯಂತ ಚಿಕ್ಕವರು. ಮೈಕಲ್ ಜಾಕ್ಸನ್ ಮೇನ್ ಸಿಂಗರ್ ಆದರೆ ಮಿಕ್ಕ 4 ಜನ ಅಣ್ಣ ತಮ್ಮಂದಿರು ಇವರ ಜೊತೆ ಒಗ್ಗೂಡುತ್ತಿದ್ದರು. ಇವರ ತಂದೆಗೆ ಇವರ ಮ್ಯಾನೇಜರ್ ಆಗಿದ್ರು. ಇವರ ತಂದೆ ಒಂದು ದಿನವಾದ್ರೂ ಮಕ್ಕಳನ್ನ ಮುದ್ದು ಮಾಡೋದಾಗ್ಲಿ ಪ್ರೀತಿಯಿಂದ ನೋಡ್ಕೊಳ್ಳೋದಾಗ್ಲಿ ಮಾಡ್ಲೇ ಇಲ್ಲ. ಬದಲಿಗೆ ಮಕ್ಕಳನ್ನು ದಿನವೆಲ್ಲ ಮನೆಯಲ್ಲೇ ಇರಿಸಿಕೊಂಡು ಹಗಲು ರಾತ್ರಿ ಎನ್ನದೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಯಾರಾದ್ರೂ ತಪ್ಪು ಮಾಡಿದರೆ ಅವರನ್ನ ಬಹಳ ಕಠೋರವಾಗಿ ಖಂಡಿಸ್ತಾ ಇದ್ರು. ಈ 5 ಜನರಲ್ಲಿ ಮೈಕಲ್ ಜಾಕ್ಸನ್ ತುಂಬಾ ಟ್ಯಾಲೆಂಟೆಡ್ ಆಗಿದ್ರಿಂದ ಇನ್ನೂ ಚೆನ್ನಾಗಿ ಹಾಡಬೇಕೆಂದು ಇವರಿಗೆ ಹೆಚ್ಚಿನ ಶಿಕ್ಷೆಯನ್ನ ವಿಧಿಸ್ತಾ ಇದ್ರು. ಮೈಕಲ್ ಜಾಕ್ಸನ್ ಅನ್ನ ಮಲಗಿಸಿ ಅವರ ಮೇಲೆ ಎಣ್ಣೆಯನ್ನ ಸುರಿದು ಬೆಲ್ಟ್ನಿಂದ ಅಥವಾ ಕಬ್ಬಿಣದ ರಾಡ್ನಿಂದ ಹೊಡಿತಾ ಇದ್ರು. ಮೈಕಲ್ ಜಾಕ್ಸನ್ಗೆ ಹೊಡಿಬೇಡಿ ಅಂತ ಆತನ ತಾಯಿ ಎಷ್ಟೇ ಗೋಗರಿದ್ರೂ ಬಿಡ್ತಾ ಇರಲಿಲ್ಲ. ಈ ಎಲ್ಲ ಕೃತ್ಯಗಳಿಂದ 5 ಜನ ಮಕ್ಕಳಿಗೆ ತಂದೆಯ ಮೇಲೆ ತಿರಸ್ಕಾರ ಹಾಗೂ ದ್ವೇಷ ಮೂಡಿತ್ತು. ಕೆಲವೊಮ್ಮೆ ಮಕ್ಕಳಿಗೆ ಮರದ ರೆಂಬೆಗಳನ್ನ ಕಿತ್ತುಕೊಂಡು ಬರಲು ಹೇಳಿ ಅದರಿಂದಲೇ ಹೊಡಿತಾ ಇದ್ರು. ಮಕ್ಕಳು ಭೌತಿಕವಾಗಿ ಹಾಗೂ ಮಾನಸಿಕವಾಗಿ ತುಂಬಾ ನೊಂದಿದ್ದರು. ಈ ರೀತಿ ಆತನ ತಂದೆ ಮಕ್ಕಳ ಬಾಲ್ಯವನ್ನೇ ಕಸಿದುಕೊಂಡರು. ಜಾಕ್ಸನ್ 5 ಬ್ಯಾಂಡ್ ಹೈಲಿ ಸಕ್ಸಸ್ಫುಲ್ ಆಯಿತು. ಎಲ್ಲೆಲ್ಲೂ ಇವರ ಪ್ರತಿಭೆಗೆ ಪ್ರೋತ್ಸಾಹ ದೊರೆಯಿತು. ಆದರೆ ಅದಷ್ಟೇ ಆತನ ತಂದೆಗೆ ಸಾಕಾಗಿರಲಿಲ್ಲ. ಮೈಕಲ್ ಜಾಕ್ಸನ್ ಎಷ್ಟೇ ಅವಾರ್ಡ್ಗಳನ್ನ ಮನೆಗೆ ತಗೊಂಡು ಹೋದ್ರೂ ಆತನ ತಂದೆಗೆ ತೃಪ್ತಿಗೆ ಇರಲಿಲ್ಲ. ಮತ್ತಷ್ಟು ಹೊಡೆಯಲಾರಂಭಿಸಿದ್ರು. ಇದರಿಂದ ಮೈಕಲ್ ಜಾಕ್ಸನ್ಗೆ ತುಂಬಾ ಜಿಗುಪ್ಸೆ ಉಂಟಾಯಿತು. ಕೆಲವೊಮ್ಮೆ ಮೈಕಲ್ ಜಾಕ್ಸನ್ ತಂದೆಯನ್ನ ಕಂಡೊಡನೆ ಹೆದರಿ ವಾಮಿಟ್ ಮಾಡ್ಕೊಳ್ತಾ ಇದ್ರು. ತಲೆ ಸುತ್ತಿ ಬಿದ್ದೋಗ್ತಾ ಇದ್ರು. ಹೀಗೆ ಮೈಕಲ್ ಜಾಕ್ಸನ್ ತಮ್ಮ ಬಾಲ್ಯದಿಂದಲೇ ಒಬ್ಬಂಟಿಯಾಗಿ ಬಿಟ್ರು. ಆತನ ತಂದೆ ಬೇರೆ ಮಕ್ಕಳೊಡನೆ ಅವರನ್ನ ಆಡಲು ಬಿಡ್ತಾ ಇರಲಿಲ್ಲ. ಅವರ ಇಡೀ ಬಾಲ್ಯವನ್ನ ರೋಡ್ ಶೋಗಳು ಹಾಗೂ ಸಾಂಗ್ ರೆಕಾರ್ಡಿಂಗ್ ಮಾಡೋದ್ರಲ್ಲೇ ಕಳೆಯುವಂತೆ ಮಾಡಿದ್ರು. ಮೈಕಲ್ ಜಾಕ್ಸನ್ ತುಂಬಾ ಚಿಕ್ಕವರಾಗಿದ್ದ ಕಾರಣ ಅವರ ಅಣ್ಣ ತಮ್ಮಂದಿರು ಸಹ ಕೆಲವೊಮ್ಮೆ ಅವರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ರು. ಇವೆಲ್ಲ ಕಾರಣದಿಂದ ಮೈಕಲ್ ಜಾಕ್ಸನ್ ಆ ಗ್ರೂಪ್ನಿಂದ ಹೊರಗೆ ಬಂದು ಸೋಲೋ ಆಗಿ ಕರಿಯರ್ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅವರ ಬಾಲ್ಯದಲ್ಲಿ ನಡೆದಂತಹ ಕ್ರೂರ ಘಟನೆಗಳು ಅವರ ಮನಸ್ಸಿಗೆ ಅಗಾಧವಾದ ನೋವುಂಟು ಮಾಡಿದ್ವು. ಇದರಿಂದ ಮೈಕಲ್ ಜಾಕ್ಸನ್ ಪೀಟರ್ ಪ್ಯಾನ್ ಸಿಂಡ್ರೋಮ್ ಎಂಬ ಕಾಯಿಲೆಗೆ ಗುರಿಯಾಗ್ತಾರೆ. ಈ ಪೀಟರ್ ಪ್ಯಾನ್ ಸಿಂಡ್ರೋಮ್ ಅಂದರೆ ಇದು ಯೂಶಲಿ 20 ರಿಂದ 25ನೇ ವಯಸ್ಸಿನಲ್ಲಿ ಬರುತ್ತೆ. ಹಾಗಂದ್ರೆ ಅವರ ದೇಹ ಬೆಳೀತಾ ಇದ್ರೂ ಬುದ್ಧಿ ಮಾತ್ರ ಮಕ್ಕಳಂತೆ ಇರುತ್ತೆ. ಇವರು ಜೀವನದ ಮೇಲೆ ಆಸಕ್ತಿಯನ್ನ ಕಳ್ಕೋತಾರೆ. ಅಷ್ಟೇ ಅಲ್ಲದೆ ಅವರ ಜವಾಬ್ದಾರಿಯನ್ನ ನಿಭಾಯಿಸಲು ತುಂಬಾ ಕಷ್ಟವಾಗುತ್ತೆ. ಹೀಗೆ ಅವರ ಬಾಲ್ಯದ ಕಹಿ ಘಟನೆಗಳು ಮೈಕಲ್ ಜಾಕ್ಸನ್ರನ್ನ ಪೀಟರ್ ಪ್ಯಾನ್ ಸಿಂಡ್ರೋಮ್ಗೆ ಗುರಿ ಮಾಡುತ್ತೆ. ಆದರೆ ಅವರ ತಂದೆಗೆ ಮಾತ್ರ ಅವರ ತಪ್ಪಿನ ಅರಿವಾಗಲೇ ಇಲ್ಲ. ನಾನು ಅವರನ್ನ ಹಿಂಸಿಸಿದ್ದೇ ನಿಜ, ಆದರೆ ಅದು ಅವರ ಒಳ್ಳೆಯದಕ್ಕೆ ಅಂತ ಹೇಳ್ತಾ ಇದ್ರು. ಹೀಗೆ ಅವರ ಪರ್ಸನಲ್ ಲೈಫ್ ನಲ್ಲಿ ನೆಮ್ಮದಿಗೆ ಇಲ್ಲದಿದ್ದರೂ ಸಹ ಮೈಕಲ್ ಜಾಕ್ಸನ್ ಅವರ ಟ್ಯಾಲೆಂಟ್ ಇಂದ ಇಡೀ ಜಗತ್ತೇ ಅವರನ್ನ ಕೊಂಡಾಡ್ತಾ ಇತ್ತು. ಇವರ ಫ್ಯಾನ್ಸ್ಗಳು ಇವರನ್ನ ದ ಗ್ಲೌಡ್ ಒನ್, ವ್ಯಾಕೋ ಜಾಕೋ, ಕಿಂಗ್ ಆಫ್ ಪಾಪ್, ಜಾಕೋ, ಎಂಜೆ, ಆಪಲ್ ಹೆಡ್, ಮೈಕಿ ಇನ್ನು ಅನೇಕ ಹೆಸರಿನಿಂದ ಕರೀತಾ ಇದ್ರು. ಮೈಕಲ್ ಜಾಕ್ಸನ್ ಬರೀ ಸಿಂಗರ್ ಆಗಿರದೆ ಸಾಂಗ್ ರೈಟರ್, ಡಾನ್ಸರ್ ಆಗಿಯೂ ತಮ್ಮನ್ನ ತಾವು ಗುರುತಿಸಿಕೊಂಡರು. ಪಾಪ್, ಸೋಲ್, ಫಂಕ್, ರಿದಮ್ ಅಂಡ್ ಬ್ಲೂಸ್, ನ್ಯೂ ಜಾಕ್ ಸ್ವಿಂಗ್, ಡಾನ್ಸ್ ಪಾಪ್ ಹೀಗೆ 1-2 ಪಾಪ್ ಲೋಕದ ರಾಜನಾಗಿ ಮೆರೆದ್ರು. ಇವರ ಅತ್ಯದ್ಭುತ ಕಲೆಗೆ ದೇಶ ವಿದೇಶಗಳಿಂದ ಮೆಚ್ಚುಗೆಯ ಸುರಿಮಳೆಯಾಯಿತು. ಇವರ 8 ಆಲ್ಬಮ್ಸ್ಗಳು 1 ಬಿಲಿಯನ್ ಯೂನಿಟ್ಸ್ಗಳು ಸೇಲ್ ಆಯಿತು. ಇದರಿಂದ $750 ಮಿಲಿಯನ್ ಸಿಕ್ತು.
ಇವರ ಥ್ರಿಲ್ಲರ್ ಎಂಬ ಆಲ್ಬಮ್ ಇವರ ಬಿಗ್ಗೆಸ್ಟ್ ಸೆಲ್ಲಿಂಗ್ ಆಲ್ಬಮ್. ಒಟ್ಟು 65 ಮಿಲಿಯನ್ ಯೂನಿಟ್ಸ್ಗಳು ಸೇಲ್ ಆಗಿವೆ. ಇವರ ಸಾಧನೆಗೆ 31 ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗಳು, 13 ಗ್ರಾಮಿ ಅವಾರ್ಡ್ಸ್ಗಳು, ಗ್ರಾಮಿ ಲೆಜೆಂಡ್ ಅವಾರ್ಡ್, ಗ್ರಾಮಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್, 26 ಅಮೆರಿಕನ್ ಮ್ಯೂಸಿಕ್ ಅವಾರ್ಡ್ಸ್ಗಳು ಹಾಗೂ 18 ವರ್ಲ್ಡ್ ಮ್ಯೂಸಿಕ್ ಅವಾರ್ಡ್ಸ್ಗಳು ಸಿಕ್ಕಿವೆ. ಇದುವರೆಗೂ ಯಾರಿಗೂ ಸಿಕ್ಕಿರದಷ್ಟು ಅವಾರ್ಡ್ಸ್ಗಳು ಮೈಕಲ್ ಜಾಕ್ಸನ್ಗೆ ಸಿಕ್ಕಿವೆ. ಇವರನ್ನ ಹಾಲಿವುಡ್ ಹಾಲ್ ಆಫ್ ಫೇಮ್, ರಾಕ್ ಅಂಡ್ ರೋಲ್ ಹಾಲ್ ಆಫ್ ಫೇಮ್, ಸಾಂಗ್ ರೈಟರ್ ಹಾಲ್ ಆಫ್ ಫೇಮ್ ಹಾಗೂ ಡ್ಯಾನ್ಸ್ ಹಾಲ್ ಆಫ್ ಫೇಮ್ ನಲ್ಲಿ ಇವರನ್ನ ಇನ್ಕ್ಲೂಡ್ ಮಾಡಲಾಗಿದೆ. ಈ ರೀತಿ ಅವರ ಕರಿಯರ್ ಉಜ್ವಲವಾಗಿ ಬೆಳಗುತ್ತಾ ಇದ್ದರೂ ಮೈಕಲ್ ಜಾಕ್ಸನ್ ಅವರ ಕಷ್ಟಗಳು ಮಾತ್ರ ಬಗೆಹರಿಯಲೇ ಇಲ್ಲ. ಮೈಕಲ್ ಜಾಕ್ಸನ್ 21ನೇ ವಯಸ್ಸಿನಲ್ಲಿ ಒಮ್ಮೆ ಡ್ಯಾನ್ಸ್ ಮಾಡುವಾಗ ತಮ್ಮ ಮೂಗಿಗೆ ಏಟು ಬೀಳುತ್ತೆ. ಉಸಿರಾಟದ ತೊಂದರೆಯುಂಟಾಗುತ್ತೆ. ಇದರಿಂದ 1979ರಲ್ಲಿ ಅವರು ಪ್ರಪ್ರಥಮ ಬಾರಿಗೆ ರೈನೋಪ್ಲಾಸ್ಟಿ ಅಂದರೆ ಮೂಗನ್ನ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೋತಾರೆ. ಅವರ ತಂದೆ ಮೈಕಲ್ ಜಾಕ್ಸನ್ ಚಿಕ್ಕವರಿದ್ದಾಗ ಇವರ ದೊಡ್ಡ ಮೂಗನ್ನ ನೋಡಿ ಯಾವಾಗಲೂ ಆಡ್ಕೊಳ್ತಾ ಇದ್ರು. ಇದರಿಂದ ಅವರಿಗೆ ಅವರ ದೊಡ್ಡದಾದ ಮೂಗಿನ ಮೇಲೆ ಅಸಹ್ಯವಿತ್ತು ಅಂತ ಹೇಳಲಾಗುತ್ತೆ. ಆದ್ದರಿಂದ ಅವರು ಪ್ಲಾಸ್ಟಿಕ್ ಸರ್ಜರಿಗೆ ಒಳಗಾದಾಗ ಮೂಗನ್ನ ಸಣ್ಣ ಮಾಡಲು ಹೇಳಿರ್ತಾರೆ. ಆದರೆ ಆ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. ಅವರ ಉಸಿರಾಟಕ್ಕೆ ತೊಂದರೆಯುಂಟಾಯಿತು. ಸರಿಯಾಗಿ ಹಾಡಲು ಸಹ ಆಗ್ತಾ ಇರಲಿಲ್ಲ. ಆದ್ದರಿಂದ 1981ರಲ್ಲಿ ಎರಡನೇ ಬಾರಿ ರೈನೋಪ್ಲಾಸ್ಟಿ ಮಾಡಿಸ್ಕೋತಾರೆ. ಮೂಗನ್ನ ಉದ್ದವಾಗಿಯೂ ಹಾಗೂ ರಂಧ್ರಗಳನ್ನ ಅಗಲವಾಗಿಯೂ ಮಾಡಿಸ್ಕೋತಾರೆ. 1984ರಲ್ಲಿ ಮೈಕಲ್ ಜಾಕ್ಸನ್ ಹಾಗೂ ಅವರ ಸಹೋದರರು ಪೆಪ್ಸಿ ಕಮರ್ಷಿಯಲ್ ಅಲ್ಲಿ ಭಾಗವಹಿಸಿರ್ತಾರೆ. ಅದೇಗೋ ಸ್ಟೇಜ್ ಮೇಲೆ ಬೆಂಕಿ ಕಾಣಿಸಿಕೊಂಡು ಮೈಕಲ್ ಜಾಕ್ಸನ್ ರವರ ತಲೆ ಕೂದಲು ಸುಟ್ಟು ಹೋಗುತ್ತೆ. ಇದರಿಂದ 1984ರಲ್ಲಿ ಸೆಕೆಂಡರಿ ಬರ್ನ್ಸ್ಗೆ ಆಪರೇಷನ್ ನಡೆಯುತ್ತೆ. ಬೆಂಕಿ ಬಿದ್ದ ಪರಿಣಾಮ ಅವರ ನೆತ್ತಿಯ ಮೇಲಿನ ಕೂದಲು ಸುಟ್ಟು ಹೋಗುತ್ತೆ. ಈ ಪೇನ್ ತುಂಬಾ ಇದ್ದಿದ್ದರಿಂದ ಅವರು ಪೇನ್ ಕಿಲ್ಲರ್ ತೆಗೆದುಕೊಳ್ಳಲು ಶುರು ಮಾಡ್ತಾರೆ. ಇದೇ ಅವರ ಸಾವಿಗೆ ಮುಂದೆ ಕಾರಣವಾಗಿ ಬಿಡುತ್ತೆ. ಆದರೆ ಉಸಿರಾಟದ ತೊಂದರೆ ಮಾತ್ರ ಬಿಡಲೇ ಇಲ್ಲ. ಮತ್ತೆ 1984ರಲ್ಲಿ 3ನೇ ಬಾರಿ ರೈನೋಪ್ಲಾಸ್ಟಿಗೆ ಒಳಗಾಗ್ತಾರೆ. ಅದೇಕೋ ಅದು ಕೂಡ ಫಲಕಾರಿಯಾಗಲಿಲ್ಲ. ಆದ್ದರಿಂದ 1986ರಲ್ಲಿ ಮತ್ತೊಮ್ಮೆ 4ನೇ ಬಾರಿ ತಮ್ಮ ಮೂಗಿನ ಸರ್ಜರಿಗೆ ಒಳಗಾಗ್ತಾರೆ. ಮೇಲಿಂದ ಮೇಲೆ ಸರ್ಜರಿಯಾದ ಕಾರಣ ಅವರ ಮೂಗು ಈ ರೀತಿ ಆಗಿಬಿಡುತ್ತೆ. 1986ರಲ್ಲಿ ಅವರು ಚಿನ್ ಇಂಪ್ಲಾಂಟ್ಸ್ ಅಂದರೆ ತಮ್ಮ ಗದ್ದದ ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡಿಸ್ಕೋತಾರೆ. ಇದರಿಂದಲೇ ಅವರ ಗದ್ದದ ಮೇಲೆ ಈ ರೀತಿಯ ಗುಳಿ ಇರುವುದು. 1984ರಲ್ಲಿ ಮೈಕಲ್ ಜಾಕ್ಸನ್ಗೆ ಲ್ಯೂಪಸ್ ಇರುವುದು ಕಂಡುಬರುತ್ತೆ. ಅಂದರೆ ಅದೊಂದು ರೀತಿಯ ಚರ್ಮರೋಗ. ಇದರಿಂದ ಅವರ ಮುಖದ ಚರ್ಮ ಬಹಳ ಹಾಳಾಗುತ್ತೆ. ಇವರ ಉಬ್ಬು ಸಹ ಹೋಗುತ್ತೆ. ಇದರಿಂದ ಮೈಕಲ್ ಜಾಕ್ಸನ್ ಅವರ ಉಬ್ಬಿನ ಜಾಗಕ್ಕೆ ಟ್ಯಾಟೂ ಹಾಕಿಸ್ಕೋತಾರೆ. ಮೈಕಲ್ ಜಾಕ್ಸನ್ಗೆ ಬಾಡಿ ಡಿಸ್ಮಾರ್ಫಿಯಾ ಡಿಸಾರ್ಡರ್ ಕೂಡ ಇರುತ್ತೆ. ಅಂದರೆ ತಮ್ಮ ರೂಪದ ಬಗ್ಗೆ ಜಿಗುಪ್ಸೆ ಇರುತ್ತೆ. ಅದೊಂದು ರೀತಿಯ ಮಾನಸಿಕ ಕಾಯಿಲೆ. ಇದು ಬಹುಶಃ ಅವರ ತಂದೆ ಬಾಲ್ಯದಲ್ಲಿ ಅವರ ರೂಪದ ಬಗ್ಗೆ ಹೀಯಾಳಿಸುತ್ತಿದ್ದರಿಂದ ಬಂದಿರಬಹುದು. ಮೈಕಲ್ ಜಾಕ್ಸನ್ಗೆ ವಿಟಿಲಿಗೋ ಎಂಬ ಚರ್ಮದ ಕಾಯಿಲೆಯೂ ಸಹ ಕಾಣಿಸಿಕೊಳ್ಳುತ್ತೆ. ವಿಟಿಲಿಗೋ ಎಂದರೆ ತೊನ್ನು. ಆದ್ದರಿಂದ ಅವರು ಸ್ಕಿನ್ ಬ್ಲೀಚಿಂಗ್ ಮಾಡಿಸಿಕೊಳ್ತಾರೆ. ಅನೇಕರು ಮೈಕಲ್ ಜಾಕ್ಸನ್ಗೆ ತಮ್ಮ ಬಣ್ಣದ ಮೇಲೆ ತಾತ್ಸಾರವಿತ್ತು, ಆದ್ದರಿಂದ ಅವರು ಸ್ಕಿನ್ ವೈಟ್ನಿಂಗ್ ಮಾಡಿಸಿಕೊಂಡ್ರು ಅಂತ ಹೇಳ್ತಾರೆ. ಆದರೆ ತೊನ್ನು ಬಂದ ಕಾರಣದಿಂದಷ್ಟೇ ಅವರು ಸ್ಕಿನ್ ಬ್ಲೀಚಿಂಗ್ ಮಾಡಿಸಿಕೊಂಡ್ರು. ಅದಷ್ಟೇ ಅಲ್ಲ, ಅವರು ಫೋರ್ಹೆಡ್ ಲಿಫ್ಟ್ ಕೂಡ ಮಾಡಿಸಿಕೊಂಡಿದ್ದಾರೆ. ಅಂದರೆ ಹಣೆಯನ್ನ ಎತ್ತರಿಸಿಕೊಳ್ಳುವ ಸರ್ಜರಿಯನ್ನ ಮಾಡಿಸಿಕೊಂಡಿದ್ದಾರೆ. ಚೀಕ್ ಬೋನ್ ಸರ್ಜರಿ ಅಂದರೆ ತಮ್ಮ ಕೆನ್ನೆಗೆ ಸರ್ಜರಿ ಹಾಗೂ ತುಟಿಗಳಿಗೆ ಕೂಡ ಸರ್ಜರಿಯನ್ನ ಮಾಡಿಸಿಕೊಂಡಿದ್ದಾರೆ. ಇಷ್ಟೆಲ್ಲ ಸರ್ಜರಿಗಳಿಂದಾಗಿ ಅವರ ರೂಪವೇ ಬದಲಾಗಿ ಹೋಗುತ್ತೆ. ಅದನ್ನ ಮರೆಮಾಚಲು ಮೇಕಪ್ ಮಾಡಿಕೊಳ್ಳಲು ಶುರು ಮಾಡ್ತಾರೆ. ಹೀಗೆ ಮೈಕಲ್ ಜಾಕ್ಸನ್ ಹೊರಗೆ ಸಕ್ಸಸ್ಫುಲ್ ಕರಿಯರ್ ರೂಪಿಸಿಕೊಂಡಿದ್ರು, ಒಳಗೆ ಮಾತ್ರ ನೆಮ್ಮದಿಯಿಂದಿರಲಿಲ್ಲ. ಮೈಕಲ್ ಜಾಕ್ಸನ್ಗೆ ಮಕ್ಕಳು ಹಾಗೂ ಪ್ರಾಣಿಗಳೆಂದರೆ ತುಂಬಾ ಇಷ್ಟ. ಆದ್ದರಿಂದ ಬಬಲ್ಸ್ ಎಂಬ ಒಂದು ಚಿಂಪಾಂಜಿಯನ್ನ ಸಾಕಿದ್ರು. ಇದು ಯಾವಾಗಲೂ ಅವರೊಟ್ಟಿಗೆ ಇರ್ತಾ ಇತ್ತು. ಆ ಚಿಂಪಾಂಜಿ ದೊಡ್ಡದಾದ ಮೇಲೆ ಅವರ ತುಂಟತನ ಹೆಚ್ಚಾಯಿತು, ಚೇಷ್ಟೆಗಳು ಸಹ ಹೆಚ್ಚಾಯಿತು. ಅದನ್ನ ನೋಡಿಕೊಳ್ಳಲಾಗದೆ ಪ್ರಾಣಿ ಸಂಗ್ರಹಾಲಯಕ್ಕೆ ಕೊಟ್ಟರು. ನಾನು ಬೇರೆ ಮಕ್ಕಳೊಡನೆ ಬೆಳೆಯಲಿಲ್ಲ, ಅವರೊಡನೆ ಆಡಲಿಲ್ಲ, ಯಾರನ್ನೂ ಫ್ರೆಂಡ್ ಮಾಡ್ಕೊಳ್ಳಿಲ್ಲ, ಫ್ರೆಂಡ್ಸ್ ಜೊತೆ ಸುತ್ತಾಡಲಿಲ್ಲ ಎಂಬ ಕೊರಗು ಮೈಕಲ್ ಜಾಕ್ಸನ್ರನ್ನ ತುಂಬಾ ಕಾಡ್ತಾ ಇತ್ತು. ಇದರಿಂದ ನೆವರ್ಲ್ಯಾಂಡ್ ಎಂಬ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನ ಮಕ್ಕಳಿಗೋಸ್ಕರ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲೇ ಒಂದು ಪ್ರೈವೇಟ್ ಝೂ ಅನ್ನು ಕಟ್ಟಿಸ್ತಾರೆ. ಮಕ್ಕಳಿಗಾಗಿ ಕಟ್ಟಿಸಿದ ಈ ನೆವರ್ಲ್ಯಾಂಡ್ಗೆ ಪ್ರತಿ ತಿಂಗಳು $120,000
ಡಾಲರ್ಸ್ಗಳನ್ನ ಖರ್ಚು ಮಾಡಲಾಗ್ತಾ ಇತ್ತು. ಮೈಕಲ್ ಜಾಕ್ಸನ್ ಹೆಚ್ಚಿನ ಸಮಯವನ್ನ ಈ ನೆವರ್ಲ್ಯಾಂಡ್ನಲ್ಲೇ ಕಳೆಯಲು ಪ್ರಾರಂಭಿಸಿದ್ರು. ವಾರಕ್ಕೊಮ್ಮೆ ಚಿಕ್ಕ ಮಕ್ಕಳನ್ನ ಕರೆದು ಅವರೊಡನೆ ಆಟವಾಡ್ತಾ ಇದ್ರು ಮತ್ತು ಅವರ ಊಟದ ವ್ಯವಸ್ಥೆಯನ್ನ ಅಲ್ಲಿಗೆ ಏರ್ಪಾಡು ಮಾಡ್ತಾ ಇದ್ರು. ಕೆಲವು ಮಕ್ಕಳನ್ನ ರಾತ್ರಿಯ ವೇಳೆ ಅಲ್ಲಿಗೆ ಇರಿಸಿಕೊಳ್ತಾ ಇದ್ರು. ಈ ಸಮಯದಲ್ಲಿ ಮೈಕಲ್ ಜಾಕ್ಸನ್ ಮೇಲೆ ಇಲ್ಲಸಲ್ಲದ ಆರೋಪಗಳು ಬರ್ತವೆ. ಮೈಕಲ್ ಜಾಕ್ಸನ್ ಮಕ್ಕಳಿಗೆ ಲೈಂಗಿಕ ಕಿರುಕುಳ ನೀಡ್ತಾ ಇದ್ದಾರೆ ಎಂದು ಆರೋಪಿಸಲಾಗುತ್ತೆ. ಆದರೆ ಜಾಕ್ಸನ್ ಕೋರ್ಟ್ನಲ್ಲಿ ನನಗೆ ಮಕ್ಕಳೆಂದರೆ ಇಷ್ಟ, ಅದಕ್ಕೋಸ್ಕರ ನಾನು ಅವರೊಟ್ಟಿಗೆ ಇರ್ತೇನೆ ಅಂತ ಎಷ್ಟೇ ವಾದ ಮಾಡಿದರೂ ಸಹ ಕೋರ್ಟ್ ಒಪ್ಪಿಕೊಳ್ಳಿಲ್ಲ. ಇವರಿಗೆ ಕೆಲವು ಕೋಟಿ ದಂಡಗಳನ್ನ ವಿಧಿಸಲಾಗುತ್ತೆ. ವೈಯಕ್ತಿಕ ಖರ್ಚು, ಕೋರ್ಟ್ನ ಖರ್ಚು ಹಾಗೂ ನೆವರ್ಲ್ಯಾಂಡ್ನ ಖರ್ಚು 3 ಒಟ್ಟಿಗೆ ಬಂದಿದ್ರಿಂದ ಮೈಕಲ್ ಜಾಕ್ಸನ್ ಸಾಲಗಾರನಾಗ್ತಾರೆ. ಆ ಸಾಲವನ್ನ ತೀರಿಸಲಾಗದಿದ್ದಾಗ 2008ರಲ್ಲಿ ಅವರ ಕನಸಿನ ನೆವರ್ಲ್ಯಾಂಡ್ ಅನ್ನ ಸರ್ಕಾರ ಹರಾಜಿಗಿಡುತ್ತೆ. ಆಗ ಸ್ಯಾಕಿಮೋರ್ ವ್ಯಾಲಿ ರ್ಯಾಂಚ್ ಎಂಬ ಕಂಪನಿ ನೆವರ್ಲ್ಯಾಂಡ್ನ ಸ್ವಲ್ಪ ಭಾಗವನ್ನ ಕೊಂಡುಕೊಂಡು ಜಾಕ್ಸನ್ಗೆ 220 ಕೋಟಿಯನ್ನ ಕೊಟ್ಟು ಈ ಹರಾಜನ್ನ ನಿಲ್ಲಿಸುತ್ತೆ. ಇದಿಷ್ಟು ಅವರ ಬಾಲ್ಯ ಮತ್ತು ಕರಿಯರ್ನ ಬಗ್ಗೆಯಾದರೆ ಅವರ ವೈವಾಹಿಕ ಜೀವನದ ಬಗ್ಗೆ ನೋಡೋಣ. ಮೈಕಲ್ ಜಾಕ್ಸನ್ 1994ರಲ್ಲಿ ಲೀಸಾ ಎಂಬ ಹುಡುಗಿಯನ್ನ ಪ್ರೀತಿಸಿ ಮದುವೆಯಾಗ್ತಾರೆ. ಆದರೆ ಲೀಸಾಗೆ ಇವರು ಮಕ್ಕಳೊಡನೆ ಹೆಚ್ಚಿನ ಸಮಯವನ್ನ ಕಳೆಯೋದು ಇಷ್ಟವಿರಲಿಲ್ಲ. ಆದ್ದರಿಂದ ಲೀಸಾ ಹಾಗೂ ಮೈಕಲ್ ಜಾಕ್ಸನ್ ದಾಂಪತ್ಯದಲ್ಲಿ ಬಿರುಕು ಮೂಡುತ್ತೆ. 1996ರಲ್ಲಿ ಲೀಸಾ ವಿಚ್ಛೇದನವನ್ನ ಪಡಿತಾರೆ. ಮತ್ತೆ ಅದೇ ವರ್ಷದಲ್ಲಿ ತಮಗೆ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದಂತಹ ಡೆಬಿರೋ ಎಂಬ ಹುಡುಗಿಯನ್ನ ಮದುವೆಯಾಗ್ತಾರೆ. ಅವರಿಗೆ 2 ಮಕ್ಕಳಾಗ್ತಾರೆ. ಆದರೆ ಡೆಬಿರೋ ಕೂಡ 1998ರಲ್ಲಿ ಮೈಕಲ್ ಜಾಕ್ಸನ್ರಿಂದ ವಿಚ್ಛೇದನವನ್ನ ಪಡಿತಾರೆ. ಇದಲ್ಲದೆ ಜಾಕ್ಸನ್ಗೆ 3ನೇ ಮಗುವು ಸಹ ಇದೆ. ಆದರೆ ಆ ಮಗುವಿನ ತಾಯಿ ಯಾರೆಂಬುದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಹೀಗೆ ಬಾಲ್ಯದಲ್ಲಿ ಅಪ್ಪನಿಂದ ಅನುಭವಿಸಿದ ಚಿತ್ರಹಿಂಸೆ, ಒಂಟಿತನ, ವಿಚ್ಛೇದನ, ಸಾಲ, ಆಸ್ತಿ ನಷ್ಟ, ಕೋರ್ಟ್ ಕಚೇರಿಗಳಲ್ಲಿ ಅನುಭವಿಸಿದ ಅವಮಾನ, ಅವರ ಮೇಲೆ ಬಂದಂತಹ ಆರೋಪಗಳು, ಊಹಾಪೋಹಗಳು, ಅವರ ಅನಾರೋಗ್ಯ ಎಲ್ಲವೂ ಸೇರಿ ಅವರ ನಿದ್ದೆಗೆಡಿಸುತ್ತೆ. ಮೈಕಲ್ ಜಾಕ್ಸನ್ ಒಬ್ಬಂಟಿಯಾಗಿ ಮನೆಯಲ್ಲೇಗಿರ್ತಾರೆ. ಕಾಸ್ಮೆಟಿಕ್ ಸರ್ಜರಿ ಹಾಗೂ ಸುಟ್ಟ ಗಾಯಗಳಿಂದ ಆದಂತಹ ನೋವು ಅಪಾರವಾಗಿದ್ದರಿಂದ ಪೇನ್ ಕಿಲ್ಲರ್ಗಳು, ಡ್ರಗ್ಸ್ಗಳನ್ನ ತೆಗೆದುಕೊಳ್ತಾ ಇದ್ರು. ಇದೆಲ್ಲ ಕಾರಣದಿಂದ 2009 ಜೂನ್ 25ರಂದು ಮೈಕಲ್ ಜಾಕ್ಸನ್ ಹೃದಯಾಘಾತದಿಂದ ವಿಧಿವಶರಾದರು. ಹೀಗೆ ಪ್ರಪಂಚ ಕಂಡ ಪಾಪ್ ಲೋಕದ ರಾಜ, ಸಿಂಗರ್, ಡಾನ್ಸರ್ ಹಾಗೂ ಸಾಂಗ್ ರೈಟರ್ ಆಗಿದ್ದಂತಹ ಮೈಕಲ್ ಜಾಕ್ಸನ್ ಕೊನೆಯುಸಿರೆಳೆದರು. ಇಂದು ಮೈಕಲ್ ಜಾಕ್ಸನ್ ಇಲ್ಲವಾದರೂ ಅವರ ಸಾಂಗ್ಸ್ಗಳು, ಡಾನ್ಸ್ ಮೂವ್ಸ್ಗಳಿಂದ ಜನರ ಮನಸ್ಸಲ್ಲಿ ಎಂದೆಂದಿಗೂ ಅಚ್ಚಳಿಯದೆ ಉಳಿದಿದ್ದಾರೆ. ಸಿಂಗಿಂಗ್, ಡಾನ್ಸಿಂಗ್ನಲ್ಲಿ ಅವರ ಕೊಡುಗೆ ಅಪಾರ. ಮೈಕಲ್ ಜಾಕ್ಸನ್ನ ಈ ಮೂವನ್ನ ನೋಡಿರಬಹುದು. 45 ಡಿಗ್ರಿಗಳಷ್ಟು ತಮ್ಮ ಬಾಡಿಯನ್ನ ಬೆಂಡ್ ಮಾಡೋದು ಕಷ್ಟ ಅಲ್ವಾ? ಆದರೆ ಮೈಕಲ್ ಜಾಕ್ಸನ್ ಹೇಗಿದನ್ನ ಮಾಡ್ತಾ ಇದ್ರು ಗೊತ್ತಾ? ಮೊದಲಿಗೆ ಹಗ್ಗದ ಸಹಾಯದಿಂದ ಮಾಡ್ತಾ ಇದ್ರು. ನಂತರದ ದಿನಗಳಲ್ಲಿ ಆಂಟಿ ಗ್ರಾವಿಟಿ ಶೂ ಅನ್ನ ಸ್ವತಃ ಅವರೇ ಇನ್ವೆಂಟ್ ಮಾಡಿದ್ರು. ಇದು ಸಕ್ಸಸ್ ಆಯ್ತು. ಇದಿಷ್ಟು ಜಗತ್ತಿನಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವ ಮೈಕಲ್ ಜಾಕ್ಸನ್ ರವರ ಸ್ಫೂರ್ತಿದಾಯಕ ಕಥೆ. ಮೈಕಲ್ ಜಾಕ್ಸನ್ಗೆ ಮೈಕಲ್ ಜಾಕ್ಸನ್ನೇ ಸಾಟಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.